ಆ ಸಂದರ್ಭದಲ್ಲಿ ಅವರು ಜ್ಞಾನಕ್ಕೆ ಆಯ್ಕೆ ಮಾಡಿದಂತಹ ಜಿಲ್ಲೆನೇ ನಮ್ಮ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಪರಶುರಾಮ ದೇವರ ಉಲ್ಲೇಖ ಪ್ರತಿಯೊಂದು ಯುಗದಲ್ಲಿಯೂ ಬರ್ತದೆ. ಸತ್ಯಯುಗ, ದ್ವಾಪರ ಯುಗ, ಕಲಿಯುಗ, ತ್ರೇತಾಯುಗ, ಮುಂದೆ ಬರುವಂತಹ ಕಲ್ಕಿ ಯುಗದಲ್ಲಿಯೂ ಕೂಡ ಶಿವದೇವರ ಪರಮ ಭಕ್ತ ಯಾರಾದರೂ ಇದ್ರೆ ಅದು ಪರಶುರಾಮ ದೇವರು. ಪರಶುರಾಮ ದೇವರು ಈ ಬಂಜಾರ ಭೂಮಿಯನ್ನು ಫಲಪ್ರದಾಯಕವಾದಂಥ ಭೂಮಿಯಾಗಿ ಮಾಡಿದವರೇ ಪರಶುರಾಮ ದೇವರು. ನಾಗಲೋಕದಿಂದ ವಾಸುಕಿ ದೇವರು ನಾಗನನ್ನು ಕಳಿಸಿ ಹುತ್ತಗಳನ್ನು ಮಾಡಿ ಈ ಬಂಜಾರ ಭೂಮಿಯನ್ನು ಕೃಷಿ ಪ್ರಧಾನವಾದಂಥ ಭೂಮಿಯನ್ನು ಮಾಡಿದ್ದೆ ಈ ಪರಶುರಾಮ ದೇವರ ಸೃಷ್ಟಿಯಿಂದ. ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಐತಿಹಾಸಿಕ ದೇವಸ್ಥಾನಗಳ ಸ್ಥಾಪನೆ ಮಾಡಿದ್ದೆ ಪರಶುರಾಮ ದೇವರು. ಅದು ಕದ್ರಿ ಮಂಜುನಾಥ ಕ್ಷೇತ್ರ ಇರಲಿ, ಅದು ಮಂಗಳಾದೇವಿಯ ಮಂಗಳೂರೆಂದು ನಾಮಕರಣ ಮಾಡಿದಂತ ಮಂಗಳಾದೇವಿಯ ಮೂಲ ಸ್ಥಾನವಿರಲಿ, ಇದೆಲ್ಲವೂ ಪರಶುರಾಮನ ಸೃಷ್ಟಿ. ಈ ಪರಶುರಾಮನ ಸೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಉಸಿರು ಹಸಿರು ಏನಾದ್ರೂ ನಮ್ಮಲ್ಲಿ ಇದ್ರೆ ಅದಕ್ಕೆ ಕಾರಣವೇ ಪರಶುರಾಮ ದೇವರು. ಈ ಪರಶುರಾಮನ ಸೃಷ್ಟಿಯಲ್ಲಿ ಬಹುಶಃ ಪೌರಾಣಿಕ ಕಥೆಗಳಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಈ ನಮ್ಮ ಕಲಿಯುಗದಲ್ಲಿ ಸಪ್ತ ಋಷಿಗಳಿದ್ದಾರೆ. ಈ ಸಪ್ತ ಋಷಿಗಳು ಇವತ್ತಿಗೂ ಕೂಡ ಜೀವಂತವಾಗಿ ಇರುವಂತರಲ್ಲಿ ಈ ಸಪ್ತ ಋಷಿಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವವರು ಪರಶುರಾಮ ದೇವರು. ಇವತ್ತು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜ್ಞಾನಕ್ಕೆ ಈ ಸಪ್ತ ಋಷಿಗಳಲ್ಲಿದ್ದಂತಹ ಪರಶುರಾಮ ದೇವರು ಆಯ್ಕೆ ಮಾಡಿದಂತ ಜಾಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ. ನಾವೆಲ್ಲರೂ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅದಾನಿ ಏರ್ಪೋರ್ಟ್ ಆಗುವಂತ ಸಂದರ್ಭದಲ್ಲಿ, ಖಾಸಗೀಕರಣ ಆಗುವಂತ ಸಂದರ್ಭದಲ್ಲಿ ನಾಮಕರಣವನ್ನು ಮಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಇಂದ ಅದಾನಿ ಏರ್ಪೋರ್ಟ್ ಆಗ್ಬೇಕೆಂಬ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಗೂಡಿ ನಾವು ಹೋರಾಟವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದ ಕೋಟಿ ಚೆನ್ನಯ್ಯ, ಒಂದ ಪರಶುರಾಮ ಏರ್ಪೋರ್ಟ್, ಒಂದ ರಾಣಿ ಅಪ್ಪಕ್ಕ ಏರ್ಪೋರ್ಟ್ ಎಂಬ ನಾಮಕರಣ ಮಾಡಬೇಕೆಂಬ ಆಗ್ರಹನಿಟ್ಟವರು. ಯಾಕೆ ನಾವು ಪರಶುರಾಮ ದೇವರ ಹೆಸರನ್ನು ಕೊಟ್ಟಿಟ್ವಿ ಅಂತ ಹೇಳಿದ್ರೆ ಈ ಜಿಲ್ಲೆಯ ಸೃಷ್ಟಿ ಅವರಿಂದ. ಅದೇ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಪರಶುರಾಮ ಥೀಮ್ ಪಾರ್ಕ್ ಮಾಡ್ತಾರೆ ಎಂಬ ಮಾತು ಕೇಳಿ ಬಂದಾಗ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಾವು ಸಂತೋಷ ಪಟ್ವಿ. ಒಳ್ಳೆಯ ಕೆಲಸವನ್ನು ಬಿಜೆಪಿಯ ಶಾಸಕರು ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಹೇಳಿ ನಾವೆಲ್ಲ ಸಂತೋಷ ಪಟ್ವಿ. ಆದ್ರೆ ಈ ಪರಶುರಾಮ ಥೀಮ್ ಪಾರ್ಕಿನ ಹೆಸರಲ್ಲಿ ಸುನೀಲ್ ಕುಮಾರ್ ಅವರು ಮಾಡಿದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ. ಬಹುಶಃ ನಾನು ಘಂಟಾಘೋಷಿತವಾಗಿ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಜೆಪಿಯ ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತಾರ, ನಾಚಿಕೆ ಆಗ್ಬೇಕು ಬಿಜೆಪಿ ಹಾಗೂ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಶಾಸಕರಿಗೆ. ಇವರು ಕಪಟ ಹಿಂದೂವಾದಿಗಳು, ಇವರು ಡೋಂಗಿ ಹಿಂದೂವಾದಿಗಳು, ಇವರು ಅವಕಾಶವಾದಿ ಹಿಂದೂವಾದಿಗಳು. ಈ ನಮ್ಮ ಜಿಲ್ಲೆಯಲ್ಲಿರುವಂತಹ 6 ಶಾಸಕರು, ಉಡುಪಿ ಜಿಲ್ಲೆಯಲ್ಲಿರುವಂತಹ 5 ಶಾಸಕರು, ಇಲ್ಲಿಯ ಹಿಂದೂ ಸಂಘಟನೆಗಳು, ವಿಶೇಷವಾಗಿ ಬಜರಂಗ್ ದಳ ಆಗಲಿ, ಹಿಂದೂ ಜಾಗರಣ ವೇದಿಕೆ ಆಗಲಿ, ಡಾಕ್ಟರ್ ಪ್ರಭಾಕರ್ ಭಟ್ರು ಆಗಲಿ, ಇವತ್ತು ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತಿ ಇವತ್ತು ಹಿಂದೂಗಳ ಮುಸಲ್ಮಾನರ ವಿರುದ್ಧ ಕೋಮುಗಲಾಟೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಸಂದರ್ಭ ಬಂದಾಗ ಅವರು ಹಿಂದುತ್ವದ ಪ್ರಚಾರವನ್ನು ಮಾಡುವಂತ ನಾಯಕರು. ಇವತ್ತು ಇವರಲ್ಲಿ ನೈತಿಕತೆ ಇದ್ರೆ, ಇವರು ನಿಜವಾದ ಹಿಂದೂಗಳಾದ್ರೆ ಇವರು ಸುನೀಲ್ ಕುಮಾರಿನ ವಿರುದ್ಧ ಪ್ರತಿಭಟನೆ ಮಾಡುವಂತ ಸಂದರ್ಭ ನಿರ್ಮಾಣ ಆಗ್ಬೇಕಿತ್ತು. ಅದು ಬಿಜೆಪಿಯ ಯಾವ ಶಾಸಕರು ಮಾಡಲಿಲ್ಲ. ಬಿಜೆಪಿಯ ಯಾವ ಹಿಂದೂ ಶಾಸಕರು ಕೂಡ ಸುನೀಲ್ ಕುಮಾರಿನ ಈ ಅವ್ಯವಹಾರ, ಈ ಹಗರಣ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಿಜೆಪಿಯ ಅವ್ಯವಹಾರ, ಈ ಬಿಜೆಪಿಯ ಈ ಪರಶುರಾಮ ದೇವರಿಗೆ ಮಾಡಿದಂತ ಮೋಸ, ಈ ಪರಶುರಾಮ ಸೃಷ್ಟಿಯ ಹುಟ್ಟಿದಂತ ಜನರಿಗೆ ಮಾಡಿದಂತ ಮೋಸ, ಈ ಮೋಸದ ವಿರುದ್ಧ ಪ್ರತಿಭಟನೆ ಮಾಡಿದವರು ಕಾಂಗ್ರೆಸ್ ಕಾರ್ಯಕರ್ತರು. ನೈಜ ಹಿಂದೂವಾದಿಗಳು ಯಾರಾದ್ರಿದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತರೆಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಎಂತ ಮೋಸ ಮಾಡಿದ್ರು. ಇವತ್ತು ಸುನೀಲ್ ಕುಮಾರ್ ಅವರು ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ತರಾತುರಿಯಲ್ಲಿ ಗೋಮಾಳ ಜಾಗದಲ್ಲಿ ಪರಶುರಾಮನ ನಕಲಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅವ್ರದೇ ಸರ್ಕಾರ
ಅವರದೇ ಇಲಾಖೆ, ಇದು ಗೋಮಾಲ ಜಾಗೆ, ಈ ಜಾಗೆಯಲ್ಲಿ ತಾವು ಥೀಮ್ ಪಾರ್ಕ್ ಮಾಡ್ಲಿಕ್ಕೆ ಬರಲ್ಲ ಎಂಬ ಮಾತನ್ನು ಹೇಳಿದ್ರು ಕೂಡ ಆ ಎಲ್ಲ ದಾಖಲಾತಿಗಳನ್ನು ಮುಚ್ಚುಮರೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಕರೆಸಿ, ಉಪಮುಖ್ಯಮಂತ್ರಿಗಳನ್ನು ಕರೆಸಿ, ಚಲನಚಿತ್ರ ನಟರನ್ನು ಕಳಿಸಿ ಬಹಳ ಅದ್ದೂರಿಯಿಂದ ಸುನೀಲ್ ಕುಮಾರ್ ಅವರು ಪರಶುರಾಮ ಥೀಮ್ ಪಾರ್ಕಿನ ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆಯನ್ನು ಮಾಡಿದ ಸ್ವಲ್ಪ ದಿವಸದ ನಂತರ ಇದು ಪರಶುರಾಮನ ಸೃಷ್ಟಿ, ಇಲ್ಲಿ ಧರ್ಮಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ಬೆಳಕು ಬರ್ತದೆ ಎಂಬ ಮಾತು ಕೇಳಿ ಬರ್ತದೆ. ಇದೇ ಪರಶುರಾಮನ ಸೃಷ್ಟಿಯಲ್ಲಿ ಸ್ವಲ್ಪ ಸಮಯದ ನಂತರ ನಮ್ಗೆಲ್ಲರಿಗೆ ಕಂಡು ಬಂದದ್ದು ಫೈಬರಿನ ಪ್ರತಿಮೆಯನ್ನು ಸುನೀಲ್ ಕುಮಾರ್ ಅವರು ಸ್ಥಾಪನೆ ಮಾಡಿದೆಂಬ ಮಾತು ಕೇಳಿ ಬಂದಾಗ ನಾವೆಲ್ಲ ಆಶ್ಚರ್ಯಚಕಿತರಾಗಿದ್ವಿ. ಸುನೀಲ್ ಕುಮಾರ್ ಅವರು ಘೋಷಣೆ ಮಾಡಿದ್ದು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರಂಬ. ಕಂಚಿನ ಪ್ರತಿಮೆಯ ಬದಲಿಗೆ ನಮ್ಗೆ ಅವ್ರು ಕೊಟ್ಟದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳಿಗೆ ಕೊಟ್ಟದ್ದು ನಕಲಿ ಫೈಬರಿನ ಪ್ರತಿಮೆ. ಸುನೀಲ್ ಕುಮಾರ್ ಈ ನಕಲಿ ಫೈಬರಿನ ಪ್ರತಿಮೆಯ ನಿರ್ಮಾಣ ಆದ ತಕ್ಷಣವೇ ನಾವೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಬಹುಶಃ ಬೇಸರದ ವಿಚಾರ ಏನಂತ ಹೇಳಿದ್ರೆ, ಯಾವುದೇ ಒಬ್ಬ ಬಿಜೆಪಿಯ ಮುಖಂಡ, ಯಾವುದೇ ಒಬ್ಬ RSS ಮುಖಂಡ, ಯಾವುದೇ ಒಬ್ಬ ಬಜರಂಗ ಮುಖಂಡರ ಇದರ ವಿರುದ್ಧ ಯಾವುದೇ ಮಾತನ್ನು ಎತ್ತಲಿಲ್ಲ. ಬೇಸರದ ವಿಚಾರ ಏನಂದ್ರೆ, ಹಿಂದುತ್ವದ ಹೆಸರಿನಲ್ಲಿ ವೋಟ್ ಬ್ಯಾಂಕಿನ ಪಡೆದಂತ ಬಿಜೆಪಿ ನಾಯಕರು ಮೌನಕ್ಕೆ ಶರಣಾದ್ರು. ಆದ್ರೆ ಇದು ಪರಶುರಾಮನ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಖಂಡಿತವಾಗಿಯೂ ಕೂಡ ಇಂಥ ಢೋಂಗಿ, ಇಂಥ ಮೋಸ, ದೇವರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಅನ್ನು ಮಾಡಿದಂತ, ದೇವರಿಗೆ ಅನ್ಯಾಯ ಮಾಡಿದಂತ ಈ ಬಿಜೆಪಿಯ ಜನರಿಗೆ ಖಂಡಿತವಾಗಿಯೂ ಕೂಡ ಜನರು ತಕ್ಕ ಪಾಠವನ್ನು ಕಲಿಸ್ತಾರೆ. ನಾನು ಹೆಚ್ಚುವರಿ ಮಾತನಾಡ್ಲಿಕ್ಕೆ ಹೋಗಲ್ಲ. ಬಹುಶಃ ಇವತ್ತು ಪರಶುರಾಮನ ಈ ನಕಲಿ ಕಂಚಿನ ಮೂರ್ತಿಯನ್ನು ನೋಡ್ಲಿಕ್ಕೆ ತಾವೆಲ್ಲ ಬೆಂಗಳೂರಿನ ಮಾಧ್ಯಮದ ಮಿತ್ರರು ಬರಬೇಕು. ನಮ್ಮ ಮುದ್ದೆಯನ್ನು ಹೇಳಿದ್ರ ಅಂತಾರಾಷ್ಟ್ರೀಯ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನಮ್ಗೆ ಕೆಂಪೇಗೌಡರ ಪ್ರತಿಭೆ ನೋಡುವಾಗ ಖುಷಿ ಆಗ್ತದ. ತಾವು ಕೂಡ ದಯವಿಟ್ಟು ಒಮ್ಮೆ ನಮ್ಮ ಕಾರ್ಕಳಕ್ಕೆ ಬಂದು ಇವತ್ತು ನಮ್ಮ ಪರಶುರಾಮ ದೇವರಿಗೆ ಮಾಡಿದಂತ ಅನ್ಯಾಯವನ್ನು ಇಡೀ ಜಗತ್ತಿಗೆ ತಾವು ತೋರಿಸುವಂತ ಕೆಲಸ ಕಾರ್ಯ ಮಾಡಬೇಕು. ಬಿಜೆಪಿಯವರ ಹಿಂದುತ್ವ ಯಾವ ಹಿಂದುತ್ವ ಎಂಬುದನ್ನು ತಾವು ಬಹಿರಂಗವಾಗಿ ಮಾಡಬೇಕು. ಬಹುಶಃ ಸುನೀಲ್ ಕುಮಾರ್ ಅವರಿಗೆ ನಾಚಿಕೆ ಆಗ್ಬೇಕು. ಸುನೀಲ್ ಕುಮಾರ್ ಅವರು ಹಿಂದುತ್ವದ ವಿಚಾರದಲ್ಲಿ, ಹಿಂದೂ ಧರ್ಮದ ವಿಚಾರದಲ್ಲಿ ಮಾತನಾಡುವಂತ ನೈತಿಕತೆ ಸುನೀಲ್ ಕುಮಾರ್ಗೆ ಇಲ್ಲ ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿಯೂ ಕೂಡ ನಾನು ಆಗ ಹೇಳಿದಾಗೇನೆ ನಮ್ಮಲ್ಲಿ ಇರುವಂತವರು ಉಕ್ಕಿನ ಮಹಿಳೆ ಲಕ್ಷ್ಮಿ ಅಕ್ಕರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಕೂಡ ಕಾರ್ಕಳದಲ್ಲಿ ಮಗದೊಮ್ಮೆ ಕಂಚಿನವಾದಂತ ಶಾಶ್ವತವಾದಂತ ಪರಶುರಾಮನ ಪ್ರತಿಮೆ ನಿರ್ಮಾಣ ಆಗ್ತದೆ ಎಂಬ ಧೈರ್ಯ ನನ್ನಲ್ಲಿದೆ. ಖಂಡಿತವಾಗಿಯೂ ಕೂಡ ನಾನು ಇದನ್ನು ಪ್ರಚಾರ ಕೇಳುವಂತವರಲ್ಲ. ನೈಜ ಹಿಂದೂವಾದಿಗಳು ಯಾರಂತ ಹೇಳಿದ್ರೆ ಈ ವೇದಿಕೆಯಲ್ಲಿರುವಂತಹ ರಮಾತ್ರ ಅವರು, ಹರೀಶ್ ಕುಮಾರ್ ಅವರು, ವಿನಯ್ ಕುಮಾರ್ ಸೊರಕೆ ಅವರು, ಕೃಪಾಲ್ವಾರ್ ಅವರು, ಜಯಪ್ರಕಾಶ್ ಹೆಗಡೆ ಅವರು, ವಿಶೇಷವಾಗಿ ನಮ್ಮ ಲಕ್ಷ್ಮಿ ಅಕ್ಕರವರು. ನಾವೆಲ್ಲ ಪ್ರತಿ ದಿವಸ ಮನೆಯಿಂದ ಹೊರಗೆ ಹೋಗುವ ಮುಂಚೆ ಹನುಮಾನ್ ಚಾಲೀಸನ್ನು ಪಠನ ಮಾಡಿ ಮನೆಯಿಂದ ಹೊರಗೆ ಹೋಗುವವರು. ನಮ್ಗೆ ಬಿಜೆಪಿಯವರು ಹಿಂದುತ್ವದ ಸರ್ಟಿಫಿಕೇಟ್ ಅನ್ನು ಕೊಡುವಂತ ಸಂದರ್ಭ ನಿರ್ಮಾಣ ಆಗಲ್ಲ ಎಂಬ ಮಾತನ್ನು ಹೇಳುತ್ತಾ ಈ ಪ್ರತಿಭಟನೆಗೆ ನಾವೆಲ್ಲ ಜೊತೆಯಾಗಿ ಮುಂಬರುವ ದಿವಸದಲ್ಲಿ ಉಗ್ರ ರೂಪದಲ್ಲಿ ಪ್ರತಿಭಟನೆಯನ್ನು ಕೂಡ ಬಹಳ ದೊಡ್ಡ ಒಂದು ದಕ್ಷಿಣ ಕನ್ನಡದಿಂದ ಕಾರ್ಕಳ ಪರಶುರಾಮನ ಥೀಮ್ ಪಾರ್ಕ್ ತನಕ ಬಹಳ ದೊಡ್ಡ ಒಂದು ಜಾಥಾವನ್ನು ಕೂಡ ಮಾಡ್ತೀವಿ. ಪರಶುರಾಮ ದೇವರ ಅಸ್ತಿತ್ವದ ವಿಚಾರದ ಬಂದಾಗ ನಾವೆಲ್ಲರೂ ಒಂದಾಗಿ ಪರಶುರಾಮ ದೇವರಿಗೆ ಆದಂತ ಅನ್ಯಾಯ, ಅದು ನಮ್ಗೆ ಆದಂತ ಅನ್ಯಾಯ, ಇದು ಸನಾತನ ಹಿಂದೂ ಧರ್ಮಕ್ಕೆ ಆದಂತ ಒಂದು ಅನ್ಯಾಯ, ಇದು ತುಳುನಾಡಿಗೆ ಆದಂತ ಅನ್ಯಾಯ ಎಂಬ ಮಾತನ್ನು ಹೇಳುತ್ತಾ ಈ ಪ್ರತಿಭಟನೆಯಲ್ಲಿ ಬಂದಂತ ಎಲ್ಲಾ ನಾಯಕರಿಗೆ, ವಿಶೇಷವಾಗಿ ಉಡುಪಿ ತಾಲೂಕಿಂದ, ಕಾರ್ಕಳ ತಾಲೂಕಿಂದ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂತ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮದ ಚುಕ್ಕಿಯನ್ನಿಟ್ಟಿದೆ. ಜೈ ಹಿಂದ್, ಜೈ ತುಳ್ಳರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.